ಯಾರು ಎಂ ಪಿಗಳು ತಿರುಗಾಡಿಲ್ರಿ 550 ಹಳ್ಳಿ ಇವ್ರು ಎಂ ಪಿ ಅವರೇ ಟಪ್ಪಕ್ಕ ಗ್ಯಾರಂಟಿ ಗ್ಯಾರಂಟಿ. ನಿಮ್ಮ ಪ್ರಕಾರ ಯಾವ್ದ್ರೆ ಬಿಜೆಪಿ ಹೇಳ್ರಿ ಏನ್ರಿ ಯಾರು ಎಂ ಪಿಗಳು ತಿರುಗಾಡಿಲ್ರಿ 550 ಹಳ್ಳಿ ಇವ್ರು ಎಂ ಪಿ ಅವರೇ ಟಚ್ ಮಾಡಿದಾರೆ. ಎಲ್ಲರಿಗಿಂತ ಹೆಚ್ಚು ಫಸ್ಟ್ ಟೈಮ್ ಎಂ ಪಿ ಆಗಿದಾರೆ. ಫಸ್ಟ್ ಟೈಮ್ 550 ಹಳ್ಳಿನೂ ವಿಸಿಟ್ ಮಾಡಿದ್ದಾರೆ. 550 ಹಳ್ಳಿ ಪಕ್ಕ ಕೆಲವೊಂದು 100 ಹಳ್ಳಿ ಅಷ್ಟೇ ಉಳಿದಿದಾವ್ರಿ. ಏನಂತಾರೆ ಬಿಜೆಪಿ. ನೀವು ಸರ್ 8,810 ಕೋಟಿ ಅನುದಾನ ತಂದಿದ್ದಾರೆ. ಹೀಗಾಗಿ ಜೊಲ್ಲೆ ಅವರೇ ಗೆಲ್ತಾರೆ ಗೆಲ್ತಾರೆ ಗ್ಯಾರಂಟಿ 100%. ಓಕೆ ಥ್ಯಾಂಕ್ ಯು. ಏನ್ರಿ ಫುಲ್ ಗಿಚ್ಚಿ ಗಿಲಿ ಫುಲ್ ಸ್ಟೈಲ. ನಾನು ನಿಮ್ಮೂರು ಸ್ಟೈಲ್ ಮಾಡಕತ್ತೀನಿ ರೀ, ನೀವು ನಮ್ಮೂರು ಸ್ಟೈಲ್ ಮಾಡಕತ್ತೀರಿ. ಏನು ಸಮಾಚಾರ? ಏನಿಲ್ಲ ನೋಡ್ರಿ. ಏನ್ರಿ ಯಾರು ಗೆಲ್ಲೋದು ಈ ಸಲ ನಾವು ನರೇಂದ್ರ ಮೋದಿಗೆ ಹಾಕೋದ್ರಿ ಓಟ್. ನರೇಂದ್ರ ಮೋದಿ ಫುಲ್ ಗಿಚ್ಚಿ ಗಿಚ್ಚಿ ಯಾಕ್ರಿ? ಹಂಗೈತ್ರಿ, ಪವರ್ಫುಲ್ ಐತ್ರಿ. ಅಣ್ಣಾ ಸಾಹೇಬ್ ಜೊಲ್ಲೆ ಅಣ್ಣ ಸಾಬ್ ಜೊಲ್ಲೆಗೆ ಹಾಕೋದು ಇಲ್ಲ ರೀ. ನಮ್ದು ಬಿಜೆಪಿನ ರೀ. ಬಿಜೆಪಿನ ನೀವೇನಂತೀರಿ? ಪಬ್ಲಿಕ್ ಒನ್ ಸೈಡ್ ರೀ ಬಿಜೆಪಿ. ಪಬ್ಲಿಕ್ ಒನ್ ಸೈಡ್ ಪಬ್ಲಿಕ್ ಒನ್ ಸೈಡ್ ರೀ. ಪಬ್ಲಿಕ್ ಒನ್ ಸೈಡ್ ಬಿಜೆಪಿ ಗ್ಯಾರಂಟಿ ಗ್ಯಾರಂಟಿ. ಅಲ್ರಿ ಎಲ್ಲ ಹೇಳಕತ್ತಾರ ಚಿಕ್ಕೋಡಿ ಕ್ಷೇತ್ರದೊಳಗ ಕಾಂಗ್ರೆಸ್ ಅಂತ. ನಮ್ಮ ಕಡೆ ಇಲ್ರಿ. ನಿಮ್ಮ ಕಡೆ ಇಲ್ಲ? ನಮ್ಮ ಕಡೆ ಇಲ್ಲ. ಅದು ನಮ್ಮ ಬಿಜೆಪಿನ ರೀ. ಬಿಜೆಪಿ ಕಾಂಗ್ರೆಸ್ ಎಲ್ಲ ಫ್ರೀ ಅನುಕೂಲ ಮಾಡಿಕೊಟ್ಟಾರ, ಎಲ್ಲ ಮಾಡಿಕೊಟ್ಟಾರ. ರೀ ಬಡ ಐತ್ರಿ, ದುಡಿತೇವ್ರಿ ತಿಂತೇವಿ. ತಿಂತೀರಿ ಹಾಂ ರೀ. ಏನು ಬೇಡ್ರಿ. ಏನು ಬೇಡ್ರಿ. ಓಕೆ ಒಟ್ಟು ಈ ಸಲ ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲ್ತಾರೆ. ಎಲ್ಲ ಗೆಲ್ತಾರೆ. ಎಷ್ಟು ಲೀಡಲ್ಲಿ ಗೆಲ್ಬೋದ್ರಿ? ಏನು ಸುಮಾರು ಬರ್ಬೋದು ರೀ ಇಲ್ಲಿ ಫುಲ್ ಹಾಂ ಗಿಚ್ಚೆ ಗಿಚ್ಚಿ ಗಿಲಿ. ಥ್ಯಾಂಕ್ ಯು. ಹೇಳಪ್ಪ ಬಾಯ್ ನೀನು ಬಾಯ್. ಏನು ಮೋದಿ ಆಗ್ಬೇಕು. ನಾ ಏನು ಕೇಳಿಲ್ಲ ಇನ್ನು. ಏನಾರು ಕೇಳಿನ ಇಲ್ರಿ. ಮತ್ತೆಲ್ಲ ನೋಡ್ ಪಕ್ಕ ದೇಶಕ್ಕೋಸ್ಕರ ಮೋದಿ ಅನ್ಬಿಟ್ರಿ. ಎಲ್ರಿ ಏನ್ ಹೆಸರು ನಿಮ್ದು? ನಮ್ ಶಶಿಕಾಂತ್ ತಿರುಕುರ್ಬಾರ್ ಅಂತ ಸರ್. ಶಶಿಕಾಂತ್ ತಿರುಕುರ್ಬಾರ್ ಸರ್. ಶಶಿಕಾಂತ್ ಹಿರೇಕುರ್ಬಾರ್ ಸರ್. ಬಾಳ ಕಷ್ಟ ಐತ್ರಿ, ಬಾಳ ಉದ್ದುದೆ ಸರ್. ಸಿದ್ದರಾಮಯ್ಯ ಅಭಿಮಾನಿ ಸರ್ ಕರೆ. ಸಿದ್ದರಾಮಯ್ಯನ ಅಭಿಮಾನಿ ನೀವು? ಆದ್ರೆ ರಾಜ್ಯಕ್ಕೋಸ್ಕರ ಸಿದ್ದರಾಮಯ್ಯ ಬೇಕು, ದೇಶಕ್ಕೋಸ್ಕರ ಮೋದಿ ಬೇಕು. ಹಂಗಂತೀರಿ? ಹಾ ಸರ್. ರಾಜ್ಯಕ್ಕೋಸ್ಕರ ಸಿದ್ದರಾಮಯ್ಯ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಾಹುಲ್ ಗಾಂಧಿ ಅವರು ಬರೀ ಮುಸ್ಲಿಂ, ಆದ್ರೆ ನಮ್ ಹಿಂದೂ ಪರವಾಗಿ ಏನಿಲ್ಲ. ಅವ್ರ ಧರ್ಮ ತಕೊಂಡ್ ಏನ್ ಮಾಡ್ತೀರಿ? ನಮ್ಗೆ ಧರ್ಮ ಮುಖ್ಯ ಸರ್. ಇಲ್ಲಿ ನಮ್ಮ ದೇಶಕ್ಕೋಸ್ಕರ ನಮ್ ಧರ್ಮ ಮುಖ್ಯ. ಯಾಕಂದ್ರೆ ಹಿಂದೂ ಧರ್ಮ ಇದ್ರೇನೆ ರಾಮ ಮಂದಿರ ಆಗುತ್ತೆ ಸರ್. ಹಾ ಸರ್. ಹಿಂದೂ ಧರ್ಮ ಇದ್ರೆ ರಾಮ ಮಂದಿರ. ಹಾ. ಆದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, DK ಶಿವಕುಮಾರ್ ಅವ್ರು ಏನ್ ಮಾಡ್ತಾ ಇರ್ತಾರೆ ಸರ್, ಒಂದು ಗುಂಡಾ ರಾಜಕಾರಣಿ. ಆ ರಾಜಕಾರಣ ನಮಗೆ ಬೇಡ. ನಮ್ಮ ಧರ್ಮ ಒಂದು, ನಮ್ಮ ಜಾತಿ ಇದ್ರೇನೆ ನಮ್ಗೆ ಅಷ್ಟೇ ಸಾಕು ಸರ್. ಜಾತಿ ತಗೊಂಡು ಧರ್ಮ ತಗೊಂಡು ಏನ್ರಿ ಮಾಡಿ ಅಭಿವೃದ್ಧಿ ಬೇಡ್ರಿ? ಅಭಿವೃದ್ಧಿ ಸರ್ ಅವ್ರು ಏನು ಲಕ್ಷ್ಮಣ್ ಸವದಿ ಅವರು ಬಂದ್ರು ಸರ, ಏನು ರಾಜಕೀಯ ಅವರು ಏನೂ ಮಾಡಿಲ್ಲ. ಒಂದು ಕಾನೂನು ಬದಲ ಸರ, ಬಡವರು ಹೋದ್ರ ಸದಾಗ ಕಾರಜೋಳ ಪೇಶ ಅದಾರ ಸರ್. ಅಲ್ಲೋ ಮರೆಯ ಅಮ್ಮ ಇದಾರ? ಅದಾರ ಸರ್. ಅಕ್ಕ ಇದಾರ? ಫ್ರೀ ಬೇಡ ನಮ್ಗೆ ಫ್ರೀ ಬೇಡ ಸರ್. ನಾವು ದುಡಿಬೇಕು, ನಾವು ತಿನ್ನಬೇಕು, ಅದು ಒಂದೇ ಸರ್. ದುಡಿಬೇಕು, ತಿನ್ಬೇಕು. ಇದು 2,000 ಕೊಡ್ತಾರೆ ಸರ್. ಇದು 2,000 ಸಲ ನಮ್ದು ಜೀವನ ನಡೆಯಲ್ಲ. ಒಟ್ಟು ಬಿಜೆಪಿ ಅಣ್ಣಾ ಸಾಹೇಬ್ ಜೊಲ್ಲೆನಾ? ಅಣ್ಣ ಸಾಹೇಬ್ ಜೊಲ್ಲೆ ಗ್ಯಾರಂಟಿ. ಆದ್ಬಿಟ್ರೆ ಚಲೋ. ನಮಸ್ಕಾರ ಸರ್. ಯಾಕೋ ರಾಜಕಾರಣಿ ತರ ಕಾಣ್ತಿದ್ದೀರಾ ನೀವು? ನಿಮ್ಮನ್ನ ಮಾತಾಡ್ಸ್ಬೇಕಾ ಬೇಡವಾ? ಮಾತಾಡಿಸಿ. ಅದಕ್ಕೆ ಇದು ಚುನಾವಣೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೀರಾ. ಏನು ವಿಷಯ ಕೇಳಿ? ಏನು ಹೇಳ್ರಿ, ಯಾರು ಬರ್ಬೋದು ಚಿಕ್ಕೋಡಿ ಒಳಗೆ? ನೋಡಿ, ಇವತ್ತು ಧರ್ಮ ಮತ್ತು ಅಧರ್ಮದ ಮಧ್ಯೆ ನಡೀತಕ್ಕಂಥ ಒಂದು ಕುರುಕ್ಷೇತ್ರ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಧರ್ಮ ಗೆಳೆಯತ್ತ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಅತ್ಯಂತ ಬಹುಮತದಲ್ಲಿ ಗೆಲ್ತಾರಂತ ನಮ್ಮ ಅಥಣಿ ಮತಕ್ಷೇತ್ರದ ಜನ ಈಗ